ಬನ್ನಿ ಇವತ್ತು ಬೆಳಗ್ಗೆನೇ ಎದ್ದು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ಹೋಗೋ ಒಂದು ದಿನ ಬಂತು. ಸೊ ತುಂಬ ಖುಷಿ ಇದೆ ಶ್ರೀ ಮಂಜುನಾಥನ ದರ್ಶನ ಮಾಡಲಿಕ್ಕೆ. ಮೆಮೊರಿಗಿರಲಿ ಅಂತ ಹೇಳಿ ಒಂದು ಚಿಕ್ಕದಾದ ಶಾರ್ಟ್ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಆನ್ ದಿ ವೇ ಬ್ರೇಕ್ಫಾಸ್ಟನ್ನು ಮುಗಿಸಿ ಹೋಗ್ತಾ ಇದ್ದೀವಿ. ಮಕ್ಕಳು ಬೇಗ ಎದ್ದಿರೋದ್ರಿಂದ ಮಲ್ಕೊಂಡ್ಬಿಟ್ರು. ಸೊ ನನ್ನ ಹಸ್ಬೆಂಡು ಡ್ರೈವ್ ಮಾಡ್ತಿರೋದ್ರಿಂದ ನನಗೂ ನಿದ್ದೆ ಬರ್ತಾ ಇತ್ತು ಆ್ಯಕ್ಚುಲಿ. ಆದರೆ ಅವ್ರು ಡ್ರೈವ್ ಮಾಡ್ತಿದ್ದಾರೆ ಅಂತ ಹಾಗೆ ಮಾತಾಡ್ಕೋತಾ ಹಾಡು ಹೇಳ್ಕೋತಾ ಹೋಗ್ತಾ ಇದ್ದೆ. ಫಸ್ಟು ಸೌತಡ್ಕ ರೀಚ್ ಆದ್ವಿ. ಸೊ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಹನ್ನೆರಡು ಗಂಟೆಗೆ ಅಷ್ಟೊತ್ತಿಗೆ ಧರ್ಮಸ್ಥಳ ರೀಚ್ ಆದ್ವಿ. ಸೊ VIP ಟಿಕೆಟನ್ನು ತೊಗೊಂಡು ಎಂಟರ್ ಆದ್ವಿ. ಸೊ ಇವಾಗ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮೊಬೈಲ್ ಹಲೋ ಇಲ್ಲ ಗೊತ್ತಲ್ವ, ಹಾಗಾಗಿ ಅಲ್ಲಿ ರೆಕಾರ್ಡ್ ಮಾಡಿಲ್ಲ. ಸೊ ದರ್ಶನ ಮಾಡಿಕೊಂಡು ಚೆನ್ನಾಗಾಯಿತು. ದರ್ಶನ ಮುಗಿಸಿ ಊಟ ಮುಗಿಸಿ ಇವಾಗ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯ ನೆಕ್ಸ್ಟ್ ಡೇ ನಮ್ಮದು ದರ್ಶನ ಇದೆ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಇವಾಗ ಬಂದಿದ್ವಿ. ಅಲ್ಲಿಯ ಲೊಕೇಶನ್ ಈ ರೀತಿಯಾಗಿದೆ. ಸೊ ಮಕ್ಕಳಿಗೆ ಆಟ ಆಡಲಿಕ್ಕೆ ಹಾಗೆಯೇ ಒಂಥರ ಕಾಮ್ ಆಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಚೆನ್ನಾಗಿತ್ತು. ಸೊ ಹಾಗೆಯೇ ರೂಮ್ ಜಸ್ಟ್ ಹಾಗೆ ಒಂದು ರೌಂಡ್ ಹಾಗೆ ತೋರಿಸ್ಬಿಡ್ತೀನಿ ಅಷ್ಟೇ. ಸಿಕ್ಕಾಪಟ್ಟೆ ಸೆಕೆ. ನಮ್ಮ ಬೆಂಗಳೂರಿಗೂ ಅಲ್ಲಿಗೂ ತುಂಬ ಅಂದರೆ ತುಂಬಾ ಸೆಕೆ. ಬಿಸಿಲಷ್ಟು ಕಾಣಿಸ್ತಾ ಇಲ್ಲ, ಬಟ್ ಸುಮ್ಮನೆ ನೀರು ಇಳಿತಾನೇ ಇರುತ್ತೆ. ಸೊ ಹಾಗಾಗಿ AC ಇರಲೇಬೇಕು. ಸೊ AC ಕೊಟ್ಟಿದ್ದಾರೆ ರೂಮಲ್ಲಿ. ಹಾಗೆಯೇ ಲಗೇಜ್ ಎಲ್ಲ ತೊಗೊಂಬಂದಿದ್ದು ಇಟ್ಕೊಂಡಿದ್ದೀವಿ. ಒಂದು ನೈಟ್ಗಷ್ಟೇ ನಾವು ಹೋಗಿ 5:05ವರೆಗೆ ರೀಚ್ ಆದ್ವಿ ಅಲ್ಲಿ ರೂಮ್ ಹತ್ರ. ದರ್ಶನ ಎಲ್ಲ ಮಾಡಿಕೊಂಡು ರೀಚ್ ಆದ್ವಿ. ಸೊ ಒಂದು ನೈಟ್ಗಷ್ಟೇ. ನೆಕ್ಸ್ಟ್ ಮಾರ್ನಿಂಗ್ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮತ್ತೆ ಚೆಕ್ಔಟ್ ಆಗಿ ಹೊರಡಬೇಕು. ರೆಸ್ಟ್ ಮಾಡೋಣ ಅಂತ ಇದ್ವಿ. ಸೊ ಟೈಮ್ ಆಗಿತ್ತು, ಹಾಗಾಗಿ ಸ್ನ್ಯಾಕ್ಸ್ಗಂತ ಹೇಳಿ ಹೋಗಿದ್ವಿ. ಅದಾದಮೇಲೆ ಮುಗಿಸಿ ಇವಾಗ ನೈಟು ಊಟ ಕೂಡ ಒಂದು 8:30 ಹಂಗೆ ಊಟ ಕೂಡ ಮಾಡಿಕೊಂಡು ರೂಮ್ಗೆ ಮತ್ತೆ ಹೋಗ್ತಾ ಇದ್ದೀವಿ. ಒಂಥರ ಈ ಒಂದು ಲೊಕೇಶನ್ ತುಂಬಾ ನನಗೂ ಇಷ್ಟ ಆಯಿತು. ತುಂಬ ದಿನ ಆಗಿತ್ತು ಈ ಥರ ಆಚೆ ಹೋಗ್ದೇ. ಒಂಥರ ಕಾಮ್ ಫೀಲ್ ಆಗ್ತಾ ಇತ್ತು. ಸೊ ಲೊಕೇಶನ್ ಕೂಡ ಚೆನ್ನಾಗಿ ಇಷ್ಟ ಆಯಿತು ನನಗೂ. ಹಾಗೆಯೇ ಅಲ್ಲಿ ಪೂಲೆಲ್ಲ ಕೂಡ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ. ಹಾಗೆಯೇ ಪಾರ್ಕ್ ರೀತಿಯಲ್ಲೂ ಕೂಡ ಇದೆ. ನಮಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ. ಸೊ ಊಟೆಲ್ಲ ಮುಗಿಸಿ ಹಾಗೆ ಒಂದು ವಾಕನ್ನು ಮಾಡ್ತಾಯಿದ್ವಿ. ಸೊ ಒಳ್ಳೆ ನಿದ್ದೆ ಬರುತ್ತೆ. ಸೊ ಹಾಗೆ ತುಂತುರು ಹನಿ ಬೇರೆ ಬೀಳ್ತಾ ಇತ್ತು, ತಂಪಗೆ ಅಂತ ಅನ್ನಿಸ್ತಾ ಇತ್ತು. ಸೊ ರೂಮಿಗೆ ಬಂದ್ವಿ. ಸೊ ಮಲಗೋ ಟೈಮು. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಚೆನ್ನಾಗಿ ದರ್ಶನ ಆಯಿತು. ಮತ್ತು ನೆಕ್ಸ್ಟು ನೋಡೋಣ, ಆದರೆ ಶೇರ್ ಮಾಡ್ತೀನಿ. ಬಾಯ್ ಬಾಯ್.